ರಾಜಧಾನಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಸದ್ಯ ಪಂಚಸೂತ್ರಗಳನ್ನು ಮಾಡಲಾಗಿದೆ. 5 ಫ್ಲೈಓವರ್ಗಳು, ನಗರದ ಪ್ರಮುಖ 5 ಫ್ಲೈಓವರ್ಗಳ ಮೇಲೆ ಕೆಲ ನಿಯಮಗಳು ಜಾರಿಯಾಗ್ತಾ ಇದೆ. ಕೆಲವೆಡೆ ದ್ವಿಚಕ್ರ ವಾಹನ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗುತ್ತೆ, ಕೆಲವೆಡೆ ಗೂಡ್ಸ್ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗುತ್ತೆ. ಬೆಂಗಳೂರು ಸಂಚಾರ ಪೊಲೀಸರು ಹೊಸ ಪ್ಲಾನ್ ಮಾಡಿದ್ದಾರೆ, ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಶೀಘ್ರದಲ್ಲ ನಿಯಮಗಳು ಇಂಪ್ಲಿಮೆಂಟ್ ಆಗುವಂತ ಸಾಧ್ಯತೆ ಇದೆ. ಎಲೆಕ್ಟ್ರಾನಿಕ್ ಸಿಟಿಯನ್ನು ಕನೆಕ್ಟ್ ಮಾಡುವಂತ ಫ್ಲೈಓವರ್ ಏನಿದೆ ಅದು ಸಿಲ್ಕ್ ಬೋರ್ಡ್ನಿಂದ ಎಲೆಕ್ಟ್ರಾನಿಕ್ ಸಿಟಿ, ಆ ಫ್ಲೈಓವರು, ಏರ್ಪೋರ್ಟ್ ಫ್ಲೈಓವರು, ಪೀಣ್ಯ ಫ್ಲೈಓವರು, ಡಬಲ್ ಡೆಕ್ಕರ್ ಫ್ಲೈಓವರು ಮತ್ತು ಮಾರ್ಕೆಟ್ ಫ್ಲೈಓವರ್, ಈ 5 ಪ್ರಮುಖ ಫ್ಲೈಓವರ್ಗಳನ್ನು ಗುರುತಿಸಿ ಅಲ್ಲಿ ಸಂಚಾರದ ಒಂದಿಷ್ಟು ನಿಯಮಗಳನ್ನು ಜಾರಿ ಮಾಡಲಾಗುತ್ತೆ, ನಿರ್ಬಂಧದ ನಿಯಮಗಳನ್ನು ಜಾರಿ ಮಾಡಲಾಗುತ್ತೆ. ಗೂಡ್ಸ್ ವಾಹನಗಳು, ಟ್ರಕ್ಗಳು, ಭಾರಿ ವಾಹನಗಳು ಓಡಾಡೋದಕ್ಕೆ ನಿರ್ಬಂಧ ವಿಧಿಸಲಾಗುತ್ತೆ. ಅಂದರೆ ಒಂದು ಫ್ಲೈಓವರಿಂದ ಒಂದು ಫ್ಲೈಓವರಿಗೆ ನಿಯಮಗಳಲ್ಲಿ ಬದಲಾವಣೆ ಇದೆ. ಒಟ್ಟಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ಟ್ರಾಫಿಕ್ ಪೊಲೀಸರು ಕೈ ಹಾಕಿದರು. ಸಿಟಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಮಾತ್ರ ಸರಿ ಹೋಗ್ತಾ ಇಲ್ಲ. ಇದೀಗ ಸಂಚಾರ ಪೊಲೀಸರು ಮತ್ತು ಬೆಂಗಳೂರು ನಗರ ಪೊಲೀಸರು ಮತ್ತೊಂದು ಹೊಸ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಬೆಂಗಳೂರಿನ 5 ಪ್ರಮುಖ ಫ್ಲೈಓವರ್ಗಳ ಮೇಲೆ ಹೊಸದೊಂದು ರೂಲ್ಸನ್ನು ತರೋದಕ್ಕೆ ಈಗ ಹೊರಟಿದ್ದಾರೆ. ಮುಖ್ಯವಾಗಿ ನಾನಿರುವಂಥದ್ದು ಈಗ KR ಮಾರ್ಕೆಟ್ ಬಳಿ ಇರುವಂತಹ ಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮೇಲ್ಸೇತುವೆ, ಅವರ ಹೆಸರಲ್ಲಿರುವಂತಹ ಮೇಲ್ಸೇತುವೆ. ಈ ಒಂದು ಮೇಲ್ಸೇತುವೆ ಮೇಲ್ಭಾಗದಲ್ಲಿ ಕೆಲವೊಂದಿಷ್ಟು ವಾಹನಗಳ ಸಂಚಾರವನ್ನು ನಿರ್ಬಂಧ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿಕೊಳ್ಳಲಾಗಿರುವಂಥದ್ದು. ಕಂಪ್ಲೀಟಾಗಿ 24 ಗಂಟೆಗಳ ಕಾಲ ಈ ಒಂದು ಫ್ಲೈಓವರ್ ಮೇಲ್ಭಾಗದಲ್ಲಿ ಗೂಡ್ಸ್ ವೆಹಿಕಲ್ಗಳನ್ನು ಸಂಚಾರ ಮಾಡೋದಕ್ಕೆ ಬಿಡೋದಿಲ್ಲ, ಕಂಪ್ಲೀಟಾಗಿ ನಿರ್ಬಂಧವನ್ನು ಹೇರಲಾಗ್ತಾ ಇದೆ. ಯಾಕಂದರೆ ಇದರಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಿರುವಂಥ ಕಾರಣಕ್ಕಾಗಿ 24 ಗಂಟೆಗಳ ಕಾಲ ಕೂಡ ಗೂಡ್ಸ್ ವಾಹನಗಳನ್ನು, ಲಾರಿಗಳಾಗಿರ್ಬೋದು ಅಥವಾ ಬೃಹತ್ ಗೂಡ್ಸ್ ವಾಹನಗಳನ್ನು ಇದ್ರ ಮೇಲ್ಗಡೆ ಬಿಡಬಾರ್ದು ಅಂತೇಳಿ ತೀರ್ಮಾನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ 3 ವೀಲರ್ ಇರುವಂತಹ 3 ಚಕ್ರದ ಗೂಡ್ಸ್ ವಾಹನಗಳ ಓಡಾಟಕ್ಕೆ ಸಮಯ ನಿಗದಿ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಇದರ ಜೊತೆಗೆ ಬೆಂಗಳೂರಲ್ಲಿರುವಂತಹ ಎಲೆಕ್ಟ್ರಾನಿಕ್ ಸಿಟಿ, ಪೀಣ್ಯ ಫ್ಲೈಓವರು, BGS ಅಂದರೆ ಈ ಒಂದು ಫ್ಲೈಓವರು, ಇದರ ಜೊತೆಗೆ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲ್ಭಾಗದಲ್ಲೂ ಕೂಡ ಸಂಚಾರ ಪೊಲೀಸರು ಒಂದು ಹೊಸ ರೂಲ್ಸನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಮುಖ್ಯವಾಗಿ ಏರ್ಪೋರ್ಟ್ ಫ್ಲೈಓವರ್ನ ಮೇಲ್ಭಾಗದಲ್ಲಿ ನಾವು ಈಗ ಪ್ರತಿನಿತ್ಯವೂ ಕೂಡ ಟ್ರಾಫಿಕ್ ಜಾಮ್ಗೆ ಹೆಸರುವಾಸಿಯಾಗಿರುವಂತಹ ಏರ್ಪೋರ್ಟ್ ಫ್ಲೈಓವರ್ ಮೇಲ್ಭಾಗದಲ್ಲಿ ಬೈಕ್ ಸಂಚಾರವನ್ನು ಕಂಪ್ಲೀಟಾಗಿ ನಿಷೇಧ ಮಾಡೋದಕ್ಕೆ ಈಗ ಸಂಚಾರ ಪೊಲೀಸರು ಮುಂದಾಗ್ತಾ ಇದ್ದಾರೆ. 24 ಗಂಟೆಗಳ ಕಾಲ ಫ್ಲೈಓವರ್ ಮೇಲೆ ಅಂದರೆ ಏರ್ಪೋರ್ಟ್ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಬೈಕ್ಗಳ ಓಡಾಟವನ್ನು ನಿರ್ಬಂಧವನ್ನು ಹೇರಲಾಗ್ತಾ ಇದೆ. ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಳಿ ಇರುವಂತಹ ಫ್ಲೈಓವರ್ ಮೇಲೂ ಕೂಡ ಬೈಕ್ಗಳ ಓಡಾಟವನ್ನು ಕಂಪ್ಲೀಟಾಗಿ ನಿರ್ಬಂಧ ಹೇರೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅದರ ಜೊತೆಗೆ ಡಬಲ್ ಡೆಕ್ಕರ್ ರಸ್ತೆ ಏನಿದೆ ರಾಗಿಗುಡ್ಡದ ಬಳಿ ಮತ್ತು ಸಿಲ್ಕ್ ಬೋರ್ಡ್ ಬಳಿ ಬರುವಂತಹ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲ್ಭಾಗದಲ್ಲಿ ಕೂಡ ಗೂಡ್ಸ್ ವಾಹನಗಳನ್ನು ಕಂಪ್ಲೀಟಾಗಿ ನಿರ್ಬಂಧವನ್ನು ಹೇರೋದಕ್ಕೆ ಈಗ ಸಂಚಾರ ಪೊಲೀಸರು ಮುಂದಾಗಿರುವಂಥದ್ದು. ಇದರಿಂದ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಇದೀಗ ಸಂಚಾರ ಪೊಲೀಸರು ಹಾಕಿಕೊಂಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ಪ್ರಮುಖ 5 ಫ್ಲೈಓವರ್ಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರೋದಕ್ಕೆ ಈಗ ಸಂಚಾರ ಪೊಲೀಸರು ಹೊರಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.